ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆಕಳು ಸಾಕ್ಬೇಕೀವಿ, ಗೋಶಾಲೆ ರನ್ ಮಾಡ್ತೀವಿ, ಮನೆಯಾಗ ಆಕಳು ಸಾಕೈತಿ. ಈ ಆಕಳಿಗೆ ಏನದಪ್ಪ ಅಂದ್ರೆ ರೋಗ ಬಂದಾಗ ನಾವು ಬೇರೆ ಬೇರೆ ಹಾದಿ ಹಿಡಿತೀವಿ. ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ವೆಟರ್ನರಿ ಡಾಕ್ಟರ್ ಹತ್ರ ಔಷಧ ತಗೋತೀವಿ. ಕೆಲವು ಸಮಯದಾಗ ಏನಾಗ್ತದೆ ಅಂದ್ರೆ ಆ ಔಷಧ ಕೊಟ್ಟಂಥದ್ದು ಇಷ್ಟು ದಿವಸ ಹಾಲು ಕೊಟ್ಟ ಮೇಲೆ ಇಷ್ಟು ದಿವಸ ಹಾಲು ಹಿಂಡಬಾರ್ದು ಅಂತದ್ದು ಒಂದು ಇರ್ತದೆ. ಯಾಕಂದ್ರೆ ಆ ಔಷಧ ಗುಣ ಹಾಲಿನ ಬರ್ತಾ ಇರ್ತದೆ. ಆದ್ರೆ ನಾವು ಅದು ಹಿಂಗೆ ಬಳಸ್ತಿರ್ತೀವಿ. ಸೊ ಇದನ್ನ ಹೆಂಗೆ ಕಡಿಮೆ ಮಾಡ್ಕೋಬಹುದು? ಆಮೇಲೆ ಇದ್ರೊಳಗೆ ಏನಪ್ಪ ಅಂದ್ರೆ ಆ ರಾಸಾಯನಿಕ ವಸ್ತು ಆಕಳಿಗೆ ಕೊಟ್ಟಾಗ ಆ ಸಗಣಿ, ಹಾಲು ಮತ್ತು ಗೋಮೂತ್ರವನ್ನು ರಾಸಾಯನಿಕ ವಸ್ತು ಹೋಗ್ತಿರ್ತದೆ. ಈ ರಾಸಾಯನಿಕ ವಸ್ತು ಹೆಂಗೆ ಕಡಿಮೆ ಮಾಡಬೇಕು? ಅದರ ಭಾಗವಾಗಿ ರಾಸಾಯನಿಕ ಅವಶೇಷ ಮುಕ್ತ ಸಗಣಿ, ಹಾಲು ಮತ್ತು ಗೋಮೂತ್ರ ಪಡೆಯಲು ಖಚಿತ ಮಾರ್ಗೋಪಾಯ ಏನಾರೇ ಅದಾವೇನು, ಭಾರತೀಯ ಪರಂಪರೆಯೊಳಗೆ ಅದಾವೇನು ತಿಳ್ಕೊಂಡಾಗ ಅದರ ಬಗ್ಗೆ ಉಪನ್ಯಾಸ ನೀಡಲು ಡಾಕ್ಟರ್ ಪದ್ಮಶ್ರೀ ಡಾಕ್ಟರ್ ಎನ್ ಪುಣ್ಯಮೂರ್ತಿ ಸರ್ ಅಂತೇಳಿ ನಮಗೆ ಉಪನ್ಯಾಸ ಮಾಹಿತಿ ಕೊಡಲು ಬರ್ತಾ ಇದ್ದಾರೆ. ಇದೇ ಆಗಸ್ಟ್ 8 ಬೆಳಿಗ್ಗೆ ಮಧ್ಯಾಹ್ನ 2ರಿಂದ 5 ಗಂಟೆ ಶ್ರೀ ಸುರಭಾರತಿ ಸಂಸ್ಕೃತ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ, ಕಲ್ಯಾಣ ನಗರ್, ಬೆಂಗಳೂರಲ್ಲಿ. ಸೊ ಅದಕ್ಕೆ ಸುತ್ತಮುತ್ತ ಇರೋಂತಾರೆ, ಬೆಂಗಳೂರು ಸುತ್ತಮುತ್ತ ಇರೋರು ಅಥವಾ ಕರ್ನಾಟಕದಾಗ ತಮಿಳುನಾಡು ಎಲ್ಲೇ ಇರೋರು ತಮಗೆ ಆಸಕ್ತಿ ಇತ್ತು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಾಗಿತ್ತು, ಒಬ್ಬ ಒಳ್ಳೆ ಜ್ಞಾನವಂತರಿಂದ ಇದು ಮಾಹಿತಿ ಪಡಿಬೇಕಾಗಿತ್ತು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಏನಪ್ಪ ಅಂದ್ರೆ ಕೆಳಗೆ ಕೊಟ್ಟಂತ ಲಿಂಕ್ ಅಲ್ಲಿ ರಿಜಿಸ್ಟರ್ ಮಾಡಿ ಬರ್ರಿ. ಸೊ ದಟ್ ನಮಗೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡಲು ಅನುವು ಆಗ್ತದೆ. ಸೊ ತಾವೆಲ್ಲರೂ ಆಕಳು ಸಾಕೋರು, ಗೋಭಕ್ತರು ಇದರಲ್ಲಿ ರಿಜಿಸ್ಟರ್ ಮಾಡ್ತೀರ ತಂದ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.